ಇಂದಿನ ಶುಭ ಸಂದೇಶ ತಿಳಿಸುವಂತೆ ಯೇಸು ತಮ್ಮ ಹೊರ ಉಡುಪನ್ನು ತೆಗೆದರು. ಹೊರ ಉಡುಪು ಅಧಿಕಾರ ಮತ್ತು ಪವರ್ ಎನ್ನಲ್ಪಡುವ ಶಕ್ತಿಯ ಸಂಕೇತ. ಒಳ ಉಡುಪು ಅವಶ್ಯಕತೆಯ ಸಂಕೇತ. ತಂದೆಯ ಕೆಲಸಕ್ಕೆ ಸಿದ್ಧರಾಗಲು, ತಂದೆಯ ಚಿತ್ತ ನೆರವೇರಿಸಲು ಯೇಸು ಪ್ರಭು ಅವರ ಹೊರ ಉಡುಪನ್ನು ತೆಗೆದರು. ಆದ್ದರಿಂದ ಅವರು ನಮಗೆ ಒಂದು ಪಾಠ ಹೇಳುತ್ತಾರೆ. ಪ್ರೀತಿ ಅಧಿಕಾರಕ್ಕಿಂತ, ಸ್ಥಾನಮಾನಕ್ಕಿಂತ, ನಾನೇ ಸರಿಯಾಗಿದ್ದೇನೆ ಎನ್ನುವುದಕ್ಕಿಂತ ಹೆಚ್ಚು ಮುಖ್ಯ ಹಾಗೂ ಪ್ರಮುಖ. ನಾನೇ ನಂಬರ್ 1, ಶಕ್ತಿಶಾಲಿಯಾಗಿರುವುದು, ಸತ್ಯವನ್ನು ತಿಳಿದಿರುವುದು ನನಗೇ. ಆದರೂ ಇವೆಲ್ಲವೂ ಪ್ರೀತಿ ಇಲ್ಲದಿದ್ದರೆ ಅರ್ಥಹೀನ. ಪ್ರೀತಿಯೇ ನಮ್ಮನ್ನು ಪಾಪದಿಂದ ರಕ್ಷಿಸುತ್ತದೆ. ಪ್ರೀತಿ ನಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತದೆ. ಅದೇ ಪ್ರೀತಿ ಪರಮ ಪ್ರಸಾದದ ಹೃದಯವಾಗಿದೆ. ಜಾಕ್ ಎಂಬ ಯುವಕ ಹರಕು ಕೊಳೆ ಬಟ್ಟೆಗಳಲ್ಲಿ ಚರ್ಚಿಗೆ ಬಂದಾಗ ಎಲ್ಲ ಸ್ಥಳಗಳು ತುಂಬಿದ್ದರಿಂದ ಆತ ಪೀಠದ ಬಳಿಯೇ ನೆಲದ ಮೇಲೆ ಕುಳಿತುಕೊಂಡ. ಅವನನ್ನು ಹೊರದೂಡುವ ಬದಲು ಹಿರಿಯ ಗೌರವಾನ್ವಿತ ಸದಸ್ಯರು ತಮ್ಮ ಕೋಲನ್ನು ಬದಿಗಿಟ್ಟು ಅವನ ಪಕ್ಕದಲ್ಲೇ ನೆಲದ ಮೇಲೆ ಕುಳಿತರು. ಇತರರೂ ಬಂದು ಆತನೊಡನೆ ಸೇರಿದರು. ಇದು ಕೊರಳಪಟ್ಟಿ, ಸ್ಟೋಲ್ ಮತ್ತು ಟವೆಲ್ನ ಜೀವಂತ ಚಿತ್ರ. ಸ್ಟೋಲ್ ಕ್ರಿಸ್ತನೊಂದಿಗೆ ಪರಮಪ್ರಸಾದದಲ್ಲಿ ಐಕ್ಯತೆಯನ್ನು ಸೂಚಿಸಿದರೆ, ಟವೆಲ್ ಯೇಸು ಶಿಷ್ಯರ ಪಾದ ತೊಳೆದಂತೆ ಸೇವೆಯ ಮಹತ್ವ ಎತ್ತಿ ಹಿಡಿಯುತ್ತದೆ. 1993ರಲ್ಲಿ ಇಟಲಿಯ ಬಿಷಪ್ ಟೋನಿಯೋ ಬೆಲ್ಲೋ ಯಾಜಕರು ಈ ಎರಡರಿಂದಲೂ ಅಂದರೆ ಸ್ಟೋಲ್ ಮತ್ತು ಟವೆಲ್ಗೆ ಬದ್ಧರಾಗಿರಬೇಕೆಂದು ತಮ್ಮ ಧರ್ಮಕ್ಷೇತ್ರದ ಯಾಜಕರಿಗೆ ಕರಪತ್ರದಲ್ಲಿ ಬರೆದರು. ಪರಮಪ್ರಸಾದವು ಪಾಸ್ಕ ಹಬ್ಬದ ಭೋಜನದಲ್ಲಿ ಸ್ಥಾಪಿತವಾಯಿತು. ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಯೇಸು ತನ್ನ ಶರೀರ ಮತ್ತು ರಕ್ತವಾಗಿ ನೀಡಿದರು ಮತ್ತು ಪರಮಪ್ರಸಾದವನ್ನು ಜನರಿಗೆ ಸದಾ ಸಿಗಲೆಂದು ಯಾಜಕರ ದೀಕ್ಷೆ ಸ್ಥಾಪಿತವಾಯಿತು. ಆರಂಭಿಕ ಕ್ರೈಸ್ತರು ಅದನ್ನು ಆದಿತ್ಯವಾರ ದೇವರ ವಾಕ್ಯವನ್ನು ಆಲಿಸಿ ಬೋಧನೆ ಮತ್ತು ಸಹಭೋಜನದೊಂದಿಗೆ ಆಚರಿಸಿದರು. ಇಂದು ವಿವಿಧ ಸಂಸ್ಕಾರಗಳಲ್ಲಿ ಪವಿತ್ರ ಬಲಿಪೂಜೆ ಬೆಳೆದು ಬಂದಿದೆ. ಅರ್ಥಪೂರ್ಣ ಆಚರಣೆಗೆ ನಾವು ಒಬ್ಬರನ್ನೊಬ್ಬರ ಪಾದ ತೊಳೆಯಬೇಕು, ಕ್ರಿಸ್ತರನ್ನು ಇತರರಲ್ಲಿ ಕಾಣಬೇಕು, ಇತರರನ್ನು ಪ್ರೀತಿಸಬೇಕು, ಇತರರನ್ನು ಕ್ಷಮಿಸಬೇಕು, ಭಾರವಾದವರಿಗೆ ಕಾಳಜಿ ತೋರಬೇಕು. ಅದನ್ನು ನಮ್ಮ ಸ್ವಂತ ಅಗತ್ಯಗಳಷ್ಟೇ ಮುಖ್ಯವಾಗಿ ಪರಿಗಣಿಸಬೇಕು. ಆಗ ಮಾತ್ರ ಪ್ರಭುವಿನ ಭೋಜನ ನಮ್ಮ ಜೀವನದಲ್ಲಿ ಪರಮಪ್ರಸಾದವಾಗಿ ನೆಲೆಸುತ್ತದೆ. ಸಂತ ಪೌಲನಂತೆ ನಾವು ಹೇಳೋಣ, ಆಶೀರ್ವದಿಸುವ ಪಾತ್ರೆಯಲ್ಲಿ ಕುರಿಮರಿಯ ರಕ್ತದಲ್ಲಿ ಭಾಗವಹಿಸಿ ನನ್ನನ್ನು ಅನುಕರಿಸಿ ಎಂಬ ಪ್ರಭುವಿನ ಕರೆಗೆ ಉತ್ತರವಾಗಿ ಅನುಕರಣೆಯಾಗಿ ಪ್ರೀತಿಯ ಸೇವೆಯೇ ಅತ್ಯಂತ ನಿಷ್ಕಪಟ ಕೃತಜ್ಞತೆ ಎಂದು ತಿಳಿಯೋಣ, ಬಾಳೋಣ.